ಹಾಯ್ ಹಲೋ ನಮಸ್ಕಾರ. ಸಂಧ್ಯಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ದಿಢೀರಂತ ಏನಪ್ಪ ಸಾಂಬಾರು ಮಾಡೋದು ಅಂತ. ಅವಾಗ ನಮ್ಮ ತಲೆಗೆ ಬರೋದೇ ಮೊಸರು ತಿನ್ಬೇಡಣ ಅಂತ. ಸೊ ಆ ಮೊಸರನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ, ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದಾದಂತಹ ಸಾಂಬಾರಾದರೆ ಅದು ಮೊಸರು ಸಾಂಬಾರು. ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನಿಲ್ಲಿ ಅರ್ಧ ಲೀಟರ್ ಮೊಸರನ್ನ ತೊಗೋತಾ ಇದ್ದೀನಿ. ಒಂದು ಬೌಲ್ಗೆ ಪೂರ್ತಿ ಅರ್ಧ ಲೀಟ್ರ್ ಮೊಸರನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನು ಸಾಲ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ಅಂದರೆ ನಿಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ನೀರನ್ನ ಹಾಕ್ಕೊಂಡು, ಅಥವಾ ತೆಳ್ಳಗೆ ಬೇಕು ಅಂದರೆ ತೆಳ್ಳಗಾದರೂ ಮಾಡ್ಕೊಬೋದು, ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾದರೂ ಮಾಡ್ಕೊಬೋದು. ಸೊ ನಾನು ಮಿಕ್ಸರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಸಾಲ್ಟು ಮತ್ತು ಮೊಸರಿಗೆ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಆ ಮೊಸರು ಎಲ್ಲ ಹೊಡೆದು ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಯಿತು, ನಾನು ಸೈಡಲ್ಲೇ ತಿಳ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಗ್ಗರಣೆಗೆ ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಒಂದು 3 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಗ್ಗರಣೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾದ ನಂತರ ಅರ್ಧ ಟೇಬಲ್ ಸ್ಪೂನು ಸಾಸಿವೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆನ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೆ. ಸೊ ಎಲ್ಲನೂ ನಾನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಉದ್ದಕ್ಕೆ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೆ. ನೆಕ್ಸ್ಟು 1-3 ಹಸಿಮೆಣ್ಸಿಕಾಯಿ ಅಷ್ಟೇ. ನೆಕ್ಸ್ಟು 1-2 ಈರುಳ್ಳಿನ ಸಣ್ಣದಾಗಿರೋ ಈರುಳ್ಳಿನ 1-2 ತೊಗೊಂಡು ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಎಲ್ಲನೂ ಹಾಕಿದ್ದೀವಲ್ಲ, ನೀಟಾಗಿ 1-2 ನಿಮಿಷ ಫ್ರೈ ಮಾಡೋಣ. ನೆಕ್ಸ್ಟು ಒಣಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣ್ಸಿಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಮೊದಲೇ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ಹಾಕಿದ್ರೆ ಅಷ್ಟು ಸಿಯೋದು ಇಲ್ಲ, ಚೆನ್ನಾಗಿರುತ್ತೆ, ಅಂದರೆ ಹಸಿ ಟೇಸ್ಟೇ ಬಂದಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಸಾಸಿವೆ ಜೊತೆಗೆ ಹಾಕ್ಬಿಟ್ರೆ ಅದು ಬೇಗ ಸೀದೋಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ನಾವು 2 ನಿಮಿಷ ಫ್ರೈ ಮಾಡಬೇಕಾಗಿರುತ್ತಲ್ಲ, ಆ ಟೈಮಲ್ಲಿ ಆ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ. ಸೊ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ನಾನಿಲ್ಲಿ ಟರ್ಮೆರಿಕ್ನ ಹಾಕೋತಾ ಇದ್ದೀನಿ, ಅರಿಶಿನದ ಪುಡಿನ ಹಾಕೋತಾ ಇದ್ದೀನಿ. ಸೊ ಆ ಅರಿಶಿನದ ಪುಡಿ ಎಲ್ಲ ಅದೇನಿರುತ್ತೆ ಆ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ. ಸೊ ನೀಟಾಗಿ ಫ್ರೈ ಮಾಡಿ. ಇಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅರಿಶಿನದ ಪುಡಿ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ರೊಟೇಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡ್ತಾರೆ. ಅವಾಗೇನಾಗುತ್ತೆ, ಆ ಒಂದು ಟರ್ಮೆರಿಕ್ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ, ಅವಾಗ ತಿನ್ನೋಕ್ಕಾಗಲ್ಲ. ಸೊ 1-2 ನಿಮಿಷ ಫ್ರೈ ಮಾಡಿ. ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿರಬೇಕು. ಸೊ ಹಾಗಾಗಿ ನಾನಿಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲೇ, ನಾನೇನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಲ್ಲ, ಲೋ ಫ್ಲೇಮಲ್ಲೇ ನೀಟಾಗಿ 1-2 ನಿಮಿಷ ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡದೆ ಫ್ರೈ ಮಾಡ್ತಾಯಿದ್ರೆ ಸೀದೋಗಲ್ಲ, ನೀಟಾಗಿ ಬರುತ್ತೆ. ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಯಾವುದೂ ಸೀದೋಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಯಾಕೆ ಅಂದರೆ
ನಾವಿಲ್ಲಿ ಒಗ್ಗರಣೆ ಮಾಡಿದ ತಕ್ಷಣ ಏನು ಮಾಡ್ತೀವಿ, ಒಗ್ಗರಣೆ ಆಯಿತು ಅಂದ್ಬಿಟ್ಟು ಮೊಸರನ್ನ ಡೈರೆಕ್ಟಾಗಿ ಈ ಒಗ್ಗರಣೆಗೆ ಹಾಕ್ಬಿಡ್ತೀವಿ. ಆ ತಪ್ಪನ್ನ ನೀವು ಮಾಡಬಾರ್ದು. ಸೊ ಫಸ್ಟು ನೀರು ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಕುದೀಲಿ. ಅದಾದಮೇಲೆ ಸ್ವಲ್ಪ ನಾನು ಸೌಟ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ಮೊಸರನ್ನ ತೊಗೊಂಡು ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ನೀವು ಮೊಸರು ಆ್ಯಡ್ ಮಾಡಿದಾಗ ಮೊಸರು ಒಡೆಯಲ್ಲ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ, ಅದಾದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡೆ. ಮೊಸರು ಎಲ್ಲ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಥರ ನಾನು ಮೊಸರು ಹಾಕ್ಕೊಂಡಿದ್ರು ಯಾವುದೇ ಥರ ಏನಾದರೂ ಮೊಸರು ಹೊಡೆದಿದೆಯಾ ಇಲ್ಲ. ನಾನೇನು ಆಲ್ರೆಡಿ ಮೊಸರು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಇವಾಗ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಮೊಸರು ಹೊಡೆಯಲ್ಲ, ಆ ಟೇಸ್ಟು ಚೆನ್ನಾಗಿರುತ್ತೆ. ಬೇಕಿದ್ದರೆ ಇವಾಗ ನೀವು ಟೇಸ್ಟ್ನ ನೋಡಿ ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು, ಈಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಥರ ಮಜ್ಜಿಗೆ ಸಾಂಬಾರನ್ನ ನೀವು ಮಾಡಿಲ್ಲ ಅಥವಾ ಮಜ್ಜಿಗೆ ಸಾಂಬಾರು ಮಾಡ್ಬೇಕಾದ್ರೆ ಮೊಸರು ಒಡೆದೋಗ್ತಿದೆ ಅಂತಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಮೊಸರು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.